ಹಾಯ್ ಹಲೋ ನಮಸ್ಕಾರ ಪ್ರಿಯಾ ಕುಕ್ಸ್ಗೆ ಸ್ವಾಗತ. ಇವತ್ತು ಬೆಳ್ಳುಳ್ಳಿ ಮಂಡಕ್ಕಿ ಚೋಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮುಂಚೆ ನಾನು ಈರುಳ್ಳಿದು ಮಾಡೋದು ಹೇಳ್ಕೊಟ್ಟಿದ್ದೆ, ಇವತ್ತು ಬೆಳ್ಳುಳ್ಳಿದು ಮಾಡೋದು ಹೇಳ್ಕೊಡ್ತೀನಿ. ಇವಾಗ 2 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಲೈಟಾಗಿ ಜಜ್ಜಿ ಸಾಕು. ಮತ್ತು ಒಂದು ಕಡಾಯಿ ತೊಗೊಳ್ಳಿ, ಕಡಾಯಿಗೆ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡಿ ಎಣ್ಣೆಯಲ್ಲಿ. ಚೆನ್ನಾಗಿ ರೋಸ್ಟ್ ಆಗಿ ಕೆಂಪಗಾದ್ಮೇಲೆ ಶೇಂಗಾ ಹಾಕ್ಕೊಳ್ಳಿ. ಶೇಂಗಾನೂ ಕೂಡ ಚೆನ್ನಾಗಿ ರೋಸ್ಟ್ ಮಾಡಿ ಎಣ್ಣೆಯಲ್ಲಿ ಫಳ್ಳು ಆಗಬೇಕು ನೋಡಿ, ಅದು ಪೂರ ಶೇಂಗಾ ಎಲ್ಲ. ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ ನೋಡಿ. ಚಳಿಗಾಲದಲ್ಲಿ ಈ ಥರ ಮಾಡ್ಕೊತೀನಿ, ತುಂಬ ಸಖತ್ತಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಂತೂ ಇವಾಗೇನಾದರೂ ಯಜಮಾನ್ರು ಡ್ಯೂಟಿಗೆ ಹೋಗಿ ಬಂದರೆ ಕೊಟ್ರೇನು ಕೂಡ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ. ಇವಾಗ ಪುಟಾಣಿ ಕೂಡ ಹಾಕ್ಕೋತಾ ಇದ್ದೀನಿ. ಪುಟಾಣಿ ಕೂಡ ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕು. ಇವಾಗ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ. ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಸಖತ್ತಾಗಿ ಬರುತ್ತೆ ಚೋಡ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಒಂದು 15 ದಿನ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಟೇಸ್ಟಿಗೆ ಶುಗರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಚೋಡ ಆದರೆ ಅವಾಗೆ ಮಾಡ್ಕೊಂಡು ತಿನ್ನಬೇಕು. ಇದು ಆದರೆ 15 ದಿನಗಟ್ಟಲೆ ಸ್ಟೋರ್ ಮಾಡ್ಬೋದು. ಇವಾಗ ಮಂಡಕ್ಕಿನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಎಣ್ಣೆ ಎಲ್ಲ ಅದು ಪಾಣೆ ಎಲ್ಲ ಫುಲ್ ಮಂಡಲ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಂಡಕ್ಕಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.